ಸ್ನೇಹಿತರೆ ನಮಸ್ಕಾರ. ಕುಣಿಗಲ್ ತಾಲೂಕಿನ ಬೆಟ್ಟಹಳ್ಳಿ ಮಠದಲ್ಲಿ 2026ರ 4ನೇ ಭಾನುವಾರ ಸಂಜೆ 7 ಗಂಟೆಗೆ ಮಠದ ಹಳೆ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳಿಂದ ವಾರ್ಷಿಕ ಸಮಾವೇಶ ನಡೆಯಲಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಮಠದ ವತಿಯಿಂದ ಉರಿಲಿಂಗ ಶ್ರೀ ಹಾಗೂ ನೀಲಕಂಠ ಶ್ರೀ ಪ್ರಶಸ್ತಿಗಳನ್ನ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್.ಎಂ. ಸುರೇಶ್ ರವರಿಗೆ ಹಾಗೂ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಡಿ.ಪಿ. ದಾನಪ್ಪನವರಿಗೆ ನೀಡಲಿದ್ದಾರೆ. ಈ ವಿಚಾರವಾಗಿ ಬೆಟ್ಟಳ್ಳಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ. ಕ್ಷೇತ್ರದಲ್ಲಿ ಬರುವ ಭಾನುವಾರ ಅಂದರೆ 4/1/2026ನೇ ಭಾನುವಾರದಂದು ಶ್ರೀಮಠದಲ್ಲಿ ಸಂಜೆ 6 ಗಂಟೆಗೆ ಹಳೆ ವಿದ್ಯಾರ್ಥಿಗಳು ಹಾಗೂ ಹಿತೈಷಿಗಳ ವಾರ್ಷಿಕ ಸಮಾವೇಶ ಕಾರ್ಯಕ್ರಮ ಜರುಗುತ್ತಿದ್ದು, ಈ ಶುಭ ಸಮಾರಂಭದಲ್ಲಿ ಶ್ರೀಮಠದ ವತಿಯಿಂದ ಉರ್ಲಿಂಗ ಶ್ರೀ ಹಾಗೂ ನೀಲಕಂಠ ಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವಾರು ಅರಗುರ ಚರಮೂರ್ತಿಗಳು, ಸಾಹಿತಿಗಳು, ಗಣ್ಯಮಾನ್ಯ ರಾಜಕಾರಣಿಗಳು ಎಲ್ಲರೂ ಭಾಗವಹಿಸಿದ್ದಾರೆ. ಈ ಸಾಲಿನ ಶ್ರೀ ಉರ್ಲಿಂಗ ಶ್ರೀ ಪ್ರಶಸ್ತಿಗೆ ಭಾಜನರಾಗಿರುವಂಥವರು ಸುರೇಶ್ ಎಸ್.ಎಂ. ಸಮಾಜ ಸೇವಕರು ಹಾಗೂ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದು, ಅವರ ಸಮಾಜಮುಖಿ ಕಾರ್ಯಗಳು ಹಾಗೂ ಅವರ ಸಾಮಾಜಿಕ ಧಾರ್ಮಿಕ ಸೇವೆಯನ್ನು ಗುರುತಿಸಿ ಶ್ರೀಮಠದ ವತಿಯಿಂದ ಅವರಿಗೆ ಉರ್ಲಿಂಗ ಶ್ರೀ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಅದೇ ರೀತಿ ಶ್ರೀ ನೀಲಕಂಠ ಶ್ರೀ ಪ್ರಶಸ್ತಿಯನ್ನು ನಮ್ಮ ಗುರುಗಳ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯನ್ನು ಪಿಣ್ಯ ಇಂಡಸ್ಟ್ರಿಯಲ್ ಏರಿಯಾದ ಚೇರ್ಮನ್ರಾಗಿರುವಂತಹ ಶ್ರೀಯುತ ದಾನಪ್ಪನವರಿಗೆ ನೀಡುತ್ತಿದ್ದು, ಅವರು ಕೈಗಾರಿಕೋದ್ಯಮಿಗಳಾಗಿ ನೂರಾರು ಜನಗಳಿಗೆ ಅನ್ನದಾತರಾಗಿ, ಆಶ್ರಯದಾತರಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವಂತಹ ಶ್ರೀಯುತರಿಗೆ ನೀಡುತ್ತಿರುವುದು ತತ್ಪೂರ್ವಕವಾಗಿ ನಮ್ಮ ಸ್ಥಳೀಯವಾಗಿ ಸಮಾಜ ಸೇವೆ ಮಾಡಿರುವಂತಹ ಕೋಗಟದ ರಾಜಣ್ಣನವರಿಗೂ, ರಂಗಶಾನಯ್ಯನವರಿಗೆ ಹಾಗೂ ಬಸವರಾಜ್, ಅದೇ ರೀತಿ ಕೈಗಾರಿಕೋದ್ಯಮಿಗಳಾದಂಥ ರವಿಕುಮಾರ್ ಅವರಿಗೂ ಅದೇ ಪೂರ್ವಕವಾಗಿ ರಂಗಸ್ವಾಮಿ, ನಮ್ಮ ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ರಂಗಸ್ವಾಮಿರವರಿಗೆ ನೀಡುತ್ತಿದ್ದು, ಈ ಶುಭ ಸಮಾರಂಭದಲ್ಲಿ 150ಕ್ಕೂ ಹಿರಿಯ ತಾಯಂದಿರಿಗೆ, ನಮ್ಮ ಸ್ಥಳೀಯವಾದಂತಹ ಹಿರಿಯ ತಾಯಂದಿರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣಾ ಸಮಾರಂಭವನ್ನು ಇಟ್ಟುಕೊಂಡಿದ್ದು, ಈ ಶುಭ ಸಮಾರಂಭಕ್ಕೆ ಹಳೆ ವಿದ್ಯಾರ್ಥಿಗಳು, ಹಿತೈಷಿಗಳು, ಅಭಿಮಾನಿಗಳು, ಭಕ್ತರು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಬಂಧುಗಳೇ, ಇದೇ ದಿನ ಸ್ವಾಮೀಜಿಯವರ ಹುಟ್ಟುಹಬ್ಬ ಇರೋದ್ರಿಂದ ಇಲ್ಲಿಗೆ ಬರುವಂತ ನೂರಾರು ತಾಯಂದಿರಿಗೆ, ಹಲವಾರು ಸಾಧಕರಿಗೆ ಅಭಿನಂದನಾ ಗೌರವ ಶ್ರೀರಕ್ಷೆಗಳನ್ನ ನೀಡ್ತಾ ಇದ್ದಾರೆ. ನೀವು ಕೂಡ ತಪ್ಪದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಉರಿಲಿಂಗೇಶ್ವರರ ಕೃಪೆಗೆ ಪಾತ್ರರಾಗಿ, ಅದೇ ರೀತಿ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.